ಇನ್ನು ಮತ್ತೊಂದು ಸುದ್ದಿ, KRS ಡ್ಯಾಮ್ನಿಂದ ಎಕ್ಸ್ಪ್ರೆಸ್ ಲೇನ್ ಮೂಲಕ ಬೆಂಗಳೂರಿಗೆ ನೀರು ತರೋದು, ಅದು 7 TMC. ಅದು ಬೆಂಗಳೂರಿನ ದಕ್ಷಿಣ ಹಾಗೂ ಉತ್ತರಕ್ಕೆ 7 TMC ನೀರು ಸರಬರಾಜು ಮಾಡೋಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಚಾಲನೆಯನ್ನು ನೀಡ್ತಾ ಇದೆ. ಹೌದು, ಶೀಘ್ರದಲ್ಲೇ ಕೃಷ್ಣರಾಜಸಾಗರ ಅಣೆಕಟ್ಟಿನಿಂದ ಎಕ್ಸ್ಪ್ರೆಸ್ ಲೈನ್ ಮೂಲಕ ಬೆಂಗಳೂರು ದಕ್ಷಿಣ ಉತ್ತರಕ್ಕೆ 7 TMC ನೀರು ಅಡಿ ಸರಬರಾಜು ಮಾಡಲು ಮುಂದಾಗಿದೆ. ಇದು ಗ್ರೇಟರ್ ಬೆಂಗಳೂರು ಪ್ರದೇಶಗಳಿಗೆ ನೀರು ಪೂರೈಕೆ ಮಾಡಲಿದೆ. KRS ಅಣೆಕಟ್ಟಿನಿಂದ ಎಕ್ಸ್ಪ್ರೆಸ್ ಪೈಪ್ಲೈನ್ ಹಾಕಲು ರಾಜ್ಯ ಸರ್ಕಾರ ಯೋಜಿಸಿದೆ. ಇದು ಕೆಂಗೇರಿ, ಸರ್ಜಾಪುರ, ಆನೇಕಲ್, ನೆಲಮಂಗಲದ ಕೆಲವು ಭಾಗಗಳು, ದೇವನಹಳ್ಳಿ ಮತ್ತು ಹೊಸಕೋಟೆಗೆ ನೀರು ಸರಬರಾಜು ಮಾಡಲು ಅನುವು ಮಾಡಿಕೊಡುತ್ತದೆ ಮತ್ತು 50ರಿಂದ 60 ಲಕ್ಷ ಜನಸಂಖ್ಯೆಗೆ ನೀರು ಪೂರೈಕೆ ಮಾಡಲಿದೆ. ಅಂತರ್ಜಲ ಅಥವಾ ಟ್ಯಾಂಕರ್ಗಳು ಮಾತ್ರ ನೀರಿನ ಮೂಲವಾಗಿದೆ. ಈ ಪ್ರದೇಶಗಳಲ್ಲಿ ವಾಸಿಸುವ ಲಕ್ಷಾಂತರ ಜನ ಕಾವೇರಿ ನೀರಿಗಾಗಿ ಕಾಯ್ತಿದ್ರು. 2 ವರ್ಷಗಳ ಹಿಂದೆ ತೀವ್ರ ಬರಗಾಲದ ಸಮಯದಲ್ಲಿ ಜನ ಸಂಪೂರ್ಣ ಟ್ಯಾಂಕರ್ಗಳ ಮೇಲೆ ಅವಲಂಬಿತರಾಗಿದ್ದರು. ಇದು ಭಾರತದ ಸಿಲಿಕಾನ್ ವ್ಯಾಲಿಯ ವರ್ಚಸ್ಸಿಗೆ ತೀವ್ರ ಹಾನಿಯುಂಟು ಮಾಡಿತ್ತು. ಈ ಸಂಬಂಧ ಅಧಿಕಾರಿಗಳು ವಿವರವಾದ ಯೋಜನಾ ವರದಿಯನ್ನು ಸಿದ್ಧಪಡಿಸಿದ್ದಾರೆ. ಇದನ್ನು ಹಣಕಾಸು ಇಲಾಖೆಯ ಒಪ್ಪಿಗೆಗಾಗಿ ಕಳುಹಿಸಲಾಗಿದೆ. ಎಲ್ಲವೂ ಅಂದುಕೊಂಡಂತೆ ನಡೆದರೆ ಬಜೆಟ್ನಲ್ಲಿ ಇದನ್ನು ಘೋಷಿಸುವ ಸಾಧ್ಯತೆ ಇದೆ ಮತ್ತು ಅಂತರ್ಜಲ ಮಟ್ಟವನ್ನು ಬಳಸಿಕೊಳ್ಳುವ ಮತ್ತು ಟ್ಯಾಂಕರ್ಗಳನ್ನು ಅವಲಂಬಿಸಿರುವ ಈ ಪ್ರದೇಶಗಳ ನಿವಾಸಿಗಳ ಬೇಡಿಕೆ ಈಡೇರಲಿದೆ. ಎಲ್ಲ ಓಕೆ, ಆದರೆ KRS ನೀರನ್ನೇ ನಂಬಿಕೊಂಡು ಜೀವನ ಮಾಡುವಂಥ ಮಂಡ್ಯ ಜಿಲ್ಲೆಯ ರೈತಾಪಿ ವರ್ಗಕ್ಕೆ ದೊಡ್ಡ ಹೊಡೆತ. 7 TMC ನೀರನ್ನು ಯೋಜನೆ ಮೂಲಕ ಈಗ ತರುವುದೇ ಆದರೆ ಅಲ್ಲಿ ವ್ಯವಸಾಯ ಈಗಾಗಲೇ ಅರ್ಧಂಬರ್ಧ ಮಾಡಂಗಾಗಿದೆ. ಮದ್ದೂರು ಕಡೆ ಭಾಗದ ಕಾಲುವೆಗಳಿಗೆ ನೀರು ಬರ್ತಿಲ್ಲ. ಅಲ್ಲಿಗೆ ಏನು ಮಾಡ್ತಾರೆ ಪ್ರಶ್ನೆ. ಎರಡನೇದು, ಬೆಂಗಳೂರು ಕರ್ನಾಟಕದವ್ರಿಗೆ ಲಾಭ ಆಗಿದೆಯಾ ಅಂದಾಗ 50% ಹೊರಗಿನವರೇ ಬೆಂಗಳೂರಲ್ಲಿ ಜೀವನ ಮಾಡೋಂಗಾಗಿದೆ. ಪರ್ಯಾಯವಾಗಿ ಬೇರೆ ನಗರಗಳನ್ನು ಬೆಳೆಸದ ಹೊರತು ಇದು ಸಮಸ್ಯೆ ತೀರಲ್ಲ. ಮತ್ತೊಂದು ಗ್ರೇಟರ್ ಬೆಂಗಳೂರು, ಮತ್ತೊಂದು ಏರ್ಪೋರ್ಟ್ ಎಲ್ಲ ಬೆಂಗಳೂರು ಸುತ್ತಮುತ್ತ ಮಾಡೋದಾದರೆ ಕರ್ನಾಟಕ ಬೆಳೆಯೋದು ಯಾವಾಗ? ದಾವಣಗೆರೆ ಕಡೆಗೋ, ತುಮಕೂರು ಕಡೆಗೋ, ಹುಬ್ಳಿ ಧಾರವಾಡ ಕಡೆಗೋ, ಹಾವೇರಿ ಕಡೆಗೋ, ಮತ್ತೊಂದು ಪ್ರತ್ಯೇಕ ನಗರಗಳನ್ನು ಸೃಷ್ಟಿ ಮಾಡುವ ಕಡೆ ರಾಜ್ಯ ಸರ್ಕಾರ ಯಾವ ಪಾರ್ಟಿಗಳು ಕೂಡ ಗಮನ ಹರಿಸಂಗೆ ಕಾಣ್ತಿಲ್ಲ. ಯಾಕೆ ಅಂದರೆ ವ್ಯವಸಾಯ ಮೂಲ ಕಸುಬೆ ಆಗಿರ್ತಕ್ಕಂಥ ಕಾವೇರಿ ಜಲನಾಯನ ಪ್ರದೇಶದ ಜನ ಈಗಾಗಲೇ ಕಾವೇರಿ ತಮಿಳುನಾಡು ಕಿರಿಕಿಂದ ಕಂಗಾಲಾಗಿ ಹೋಗಿದ್ದಾರೆ. ಇನ್ನು ಈ ಭಾಗಕ್ಕೆ ನೀರು ಕೊಡೋ ಲೆಕ್ಕಾಚಾರಗಳಿದೆಯಲ್ಲ, ಅದು ಕಾವೇರಿ ಭಾಗದ ರೈತರನ್ನ, ಅದು ಮಂಡ್ಯ ಜಿಲ್ಲೆಯ ರೈತರನ್ನ ಮತ್ತಷ್ಟು ಮಗದಷ್ಟು ಹಿಂಡಿ ಇಪ್ಪೆಕಾಯಿ ಮಾಡುತ್ತೆ. ಬಟ್ ಗೊತ್ತಿಲ್ಲ ಅಲ್ಲಿನ ಭಾಗದ ಜನಪ್ರತಿನಿಧಿಗಳು, ಕೃಷಿ ಮಂತ್ರಿ ಚಲುವರಾಯಸ್ವಾಮಿ ಅವರು ಸೇರಿದಂಗೆ ಮಂತ್ರಿಗಳು ಏನು ಹೇಳ್ತಾರೆ ಇದಕ್ಕೆ ಅಂತ. 7 TMC ನೀರು ಎಲ್ಲಿಂದ ಕೊಡ್ತಾರೆ? ತಮಿಳುನಾಡಿಂದ ಲಿಫ್ಟ್ ಮಾಡ್ತಾರೆ? ಇಲ್ವಲ್ಲ, KRS ಇಂದ ಕೊಡ್ಬೇಕು ತಾನೆ. KRS ಇಂದ 7 TMC ನೀರು ಬಿಟ್ಟರೆ ಮಂಡ್ಯ ಜಲಾನಯನ, ಏನು ಕಾವೇರಿ ಜಲಾನಯನ ಪ್ರದೇಶದ ಭಾಗದ ಜನ, ಮಂಡ್ಯ ಜಿಲ್ಲೆ ಜನ ಕಾವೇರಿ ನೀರು ನೆಚ್ಕೊಂಡವ್ರ ಕತೆ ಏನು ಅನ್ನೋದನ್ನು ಯೋಚನೆ ಮಾಡಬೇಕಾಗತ್ತೆ. ಇಲ್ಲಿ ನೀರು ಕೊಟ್ಟು ಸಿಟಿ ಇದು ಮಾಡೋದ್ರಿಂದ ಪ್ರಯೋಜನವಾದರೂ ಏನು? ಅಟ್ಲೀಸ್ಟ್ ತುಮಕೂರು ಬೆಳೆಸಿದ್ರೆ, ಅಟ್ಲೀಸ್ಟ್ ಹುಬ್ಳಿ ಧಾರವಾಡ ಬೆಳೆಸಿದ್ರೆ, ದಾವಣಗೆರೆ ಬೆಳೆಸಿದ್ರೆ ಕನ್ನಡಿಗರಿಗೆ 90% 80% ಉಪಯೋಗ ಆಗುತ್ತೆ. ಈ ದಿಸೆಯಲ್ಲಿ ಯಾರೂ ಆಲೋಚನೆ ಮಾಡ್ತಾ ಇಲ್ಲ. ಈ ದಿಸೆಯಲ್ಲಿ ಆಲೋಚನೆಯನ್ನೇ ಮಾಡ್ತಾ ಇಲ್ಲ. ಫ್ರೀ ಟ್ಯಾಕ್ಸ್ ಫ್ರೀ, ಎಲೆಕ್ಟ್ರಿಸಿಟಿ ಫ್ರೀ, ಇದನ್ನು ಮಾಡಿ ಅಟ್ಲೀಸ್ಟ್ ಆ ಕಡೆ ಉದ್ಯೋಗ ಸೃಷ್ಟಿ ಮಾಡೋ ಕಡೆ ಗಮನ ಕೊಡೋದಾದರೆ ಆಗುತ್ತೆ. ಅದನ್ನು ಮಾಡೋ ಲಕ್ಷಣ ಕಾಣ್ತಾ ಇಲ್ಲ. ಬಟ್ ಇದು ಒಳ್ಳೆಯ ಬೆಳವಣಿಗೆ ಕೂಡ ಅಲ್ಲ. ಮಂಡ್ಯ ಜಿಲ್ಲೆಯ ದೃಷ್ಟಿಯಿಂದ, ರೈತರ ದೃಷ್ಟಿಯಿಂದ, ರಾಜ್ಯದ ದೃಷ್ಟಿಯಿಂದ ಈ ಬೆಳವಣಿಗೆ ಒಳ್ಳೆಯದಲ್ಲ. ಗ್ರೇಟರ್ ಬೆಂಗಳೂರು, ವಿಮಾನ ನಿಲ್ದಾಣ ಎಲ್ಲ ಬೆಂಗಳೂರು ಅಕ್ಕಪಕ್ಕನೇ ಮಾಡ್ಕೊಂಡು ಹೋದರೆ ಕರ್ನಾಟಕ ಯಾವಾಗ ಉದ್ಧಾರ ಆಗುತ್ತೆ? ಬೇರೆ ಬೇರೆ ಕಡೆ ನೋಡಬೇಕು.